ಅಕ್ರಮ ನೀರನ್ನ ಸಂಪರ್ಕಕ್ಕೆ ತೆಗೆದುಕೊಂಡಿದ್ದಾರೆ ಅಂಥೇಳಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ವರದಿಗೆ ಈಗ ಬಿಗ್ ಇಂಪ್ಯಾಕ್ಟ್ ಆಗಿರುವಂತಹದ್ದು ಫಲಶ್ರುತಿ ಸಿಕ್ಕಿದೆ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಅಕ್ರಮ ನೀರು ಸಂಪರ್ಕಕ್ಕೆ ಬಿದ್ದಿದೆ ಬ್ರೇಕ್. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಸಾರ್ವಜನಿಕರ ಬಳಕೆಗೆ ವಾಟರ್ ಟ್ಯಾಂಕರ್ಗೆ ಪ್ರಭಾವಿಗಳು ಕನ್ನ ಹಾಕಿದಂತೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ವಾಟರ್ ಟ್ಯಾಂಕರ್ಗೆ ಸಂಪರ್ಕ ಪಡೆದಿದ್ರು ಖಾಸಗಿ ವ್ಯಕ್ತಿಗಳು. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಈಗ ಜಲಮಂಡಳಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಕ್ರಮ ನೀರಿನ ಸಂಪರ್ಕವನ್ನು ಬಂದ್ ಮಾಡಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಇದು ಪಬ್ಲಿಕ್ ಟಿವಿಯ ಫಟಾಫಟ್ ಇಂಪ್ಯಾಕ್ಟ್. ಅಕ್ರಮ ನೀರಿನ ಸಂಪರ್ಕವನ್ನು ಬಂದ್ ಮಾಡಿದ್ದಕ್ಕೆ ನೀರು ಈಗ ಟ್ಯಾಂಕಿಗೆ ಬರ್ತಾ ಇರುವಂತಹದ್ದು. ಸಾಮಾನ್ಯ ಜನರಿಗೆ ನೀರು ಸಿಗ್ತಾ ಇದೆ. ಪಬ್ಲಿಕ್ ಟಿವಿಯ ಈ ವರದಿಗೆ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ಮೊದಲೇ ಬೆಂಗಳೂರಿನಲ್ಲಿ ಸಹಜವಾಗಿ ನೀರಿಗೆ ಅಭಾವ ಇದೆ. ಈ ಸಂದರ್ಭದಲ್ಲಿ ಬರ್ತಾ ಇದ್ದಂತಹ ನೀರಿಗೂ ಕೂಡ ಕನ್ನ ಹಾಕುವಂತಹ ಕೆಲಸವನ್ನು ಪ್ರಭಾವಿಗಳು ಮಾಡ್ತಾ ಇದ್ರು ಅಂಥೇಳಿ ವರದಿಯಾಗಿತ್ತು. ಪಬ್ಲಿಕ್ ಟಿವಿ ಕುರಿತಂತೆ ವರದಿಯನ್ನು ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸಾಮಾನ್ಯ ಜನರ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅವರು ಬೆಳಗ್ಗೆ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಹೋದ್ಮೇಲೆ ಒಂದು 2-3 ಅವರ್ಸಲ್ಲಿ ನೀವು ಆಫೀಸರ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿ ನೀವು ಬಂದ ಮೇಲೆ ಈಗ 2-3 ಅವರ್ಸ್ ಆದಮೇಲೆ ಸುಮಾರು 1.5 ತಿಂಗಳಿಂದ ಈ ಟ್ಯಾಂಕಿಗೆ ನೀರು ಬೀಳ್ತಾ ಇರಲಿಲ್ಲ. ಯಾವುದೇ ಥರ ಒಂದು ಡ್ರಾಪ್ ನೀರು ಕೂಡ ಬೀಳ್ತಾ ಇರಲಿಲ್ಲ. ಈಗ ನೀವು ಬಂದು ಹೋಗಿ ರಿಪೋರ್ಟ್ ಮಾಡಿದ್ಮೇಲೆ ಈಗ ಈ ಟ್ಯಾಂಕಿಗೆ ನೀರು ಬರ್ತಾ ಇದೆ ನೋಡಿ. ನಮಗೆ ತುಂಬ ಖುಷಿಯಾಗಿದೆ. ನೀರು ಬಂದಿರೋ ಈಗ ನೀರು ಬರ್ತಾ ಇದೆ. ನಮಗೆ ಈ ನೀರಿಗೆ ನಾವು ಈಗ ಇದರಿಂದ ಬಂದರೆ ನಮಗೆ ಒಂದಿನ ಮೇಂಟೈನ್ ಆಗ್ತಾಯಿತ್ತು. ಮನೆಗೆ ನಮ್ಮ ಮನೆಗೆ ಇನ್ನೊಂದು ಮನೆಗೆ 1-2 ಮನೆಗೆ ಇದರಿಂದ ಮೇಂಟೈನ್ ಆಗ್ತಾಯಿತ್ತು. ಈ ಒಂದಿನ ಕಾವೇರಿ ನೀರು ಬರುತ್ತೆ, ಇನ್ನೊಂದು ದಿನ ಈ ನೀರು ಬಂದರೆ ನಮಗೆ ತುಂಬ ಅನುಕೂಲ ಆಗ್ತಾಯಿತ್ತು. ಆವಾಗ ಪ್ಯಾಚಪ್ ಆಗ್ತಾಯಿತ್ತು. ಈಗೇನಾಗಿದೆ, ಈ ನೀರು ಬರದೇ ಇರೋದ್ರಿಂದ ನಮಗೆ ಒಂದು ದಿನ ತುಂಬ ಸ್ಟ್ರಗಲ್. ನಮಗೆ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡೋ ಥರ ಪರಿಸ್ಥಿತಿ ಬಂದಿತ್ತು. ಈ ನೀರು ನಮಗೆ ಇದು ಈಗ ಮತ್ತೆ ಇದರಲ್ಲಿ ತುಂಬ ನೀರಾದರೆ ನಮಗೆ ಡೈಲಿ ನಮಗೆ ತುಂಬ ಅನುಕೂಲ ಆಗುತ್ತೆ. ಪಬ್ಲಿಕ್ ಟಿವಿಯವರು ಬೆಳಗ್ಗೆ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಒಂದು ಕಡೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ, ಇದರ ನಡುವೆನೇ ನೀರನ್ನ ಕದಿಯುವಂತಹ ಕೆಲಸ, ಕನ್ನ ಹಾಕುವಂತಹ ಕೆಲಸ ಆಗ್ತಾ ಇತ್ತು. ಈ ಕುರಿತಂತೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ವರದಿಗೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿರುವಂತಹದ್ದು, ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಪ್ರಕಾಶ್. ಪ್ರೇಮ್, ಈ ಒಂದು ನೀರನ್ನ ಅಕ್ರಮವಾಗಿ ಮನೆಗಳಿಗೇನು ಪೂರೈಕೆ ಆಗ್ತಾ ಇತ್ತು, ಈ ವಿಚಾರವನ್ನ ಖುದ್ದು ಜಲಮಂಡಳಿಯ ಅಧ್ಯಕ್ಷರ ಗಮನಕ್ಕೂ ಕೂಡ ಪಬ್ಲಿಕ್ ಟಿವಿ ತಂದಿತ್ತು. ಆ ನಂತರ ಕೂಡಲೇ ಸ್ಥಳೀಯ ಇಂಜಿನಿಯರ್ಗಳ ಜೊತೆ ಮಾತನಾಡಿ ಸ್ಥಳಕ್ಕೆ ಕಳಿಸಿಕೊಡುವಂತ ವ್ಯವಸ್ಥೆಗಳು ಕೂಡ ಆದವು. ಜೊತೆಗೆ ಎಲ್ಲೆಲ್ಲಿ ನೀರನ್ನ ಅಕ್ರಮವಾಗಿ ಮನೆಗಳಿಗೆ ಪೂರೈಕೆ ಆಗ್ತಾ ಇತ್ತು ಅದರ ಒಂದು ಕನೆಕ್ಟಿವಿಟಿ ಏನು ಕೊಟ್ಟಿದ್ರಲ್ಲ, ಕನೆಕ್ಷನ್ ಅನ್ನ ಈಗ ಅದನ್ನ ಕಡಿತ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಈಗಾಗಲೇ ಜಲಮಂಡಳಿಯ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಯಾವುದೆಲ್ಲ ಮನೆಗಳಿಗೆ ಅಕ್ರಮವಾಗಿ ನೀರು ಪೂರೈಕೆ ಆಗ್ತಾ ಇತ್ತು ಅಲ್ಲಿನ ಒಂದು ಪೈಪನ್ನ ಕಟ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಸಾರ್ವಜನಿಕರ ಬಳಕೆಗೆ ಅಂತ ಹೇಳಿ ಸಾರ್ವಜನಿಕ ಸ್ಥಳದಲ್ಲಿ ಜಲಮಂಡಳಿಯಿಂದ ಒಂದು ಟ್ಯಾಂಕರ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿ ಬಂದು ಜನ ನೀರನ್ನ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಆ ಟ್ಯಾಂಕರ್ಗೆ ನೀರು ಹೋಗದೆ ಇರುವ ಹಾಗೆ ಆ ಮಧ್ಯದಲ್ಲಿಯ ಪೈಪ್ ಅನ್ನ ಕನೆಕ್ಷನ್ ಅನ್ನ ತೆಗೆದುಕೊಂಡು ನೇರವಾಗಿ ಮನೆಗಳಿಗೆ ನೀರು ಪೂರೈಕೆ ಆಗ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ವಾಟರ್ ಬಿಲ್ ಕೂಡ ಕಟ್ತಿರ್ಲಿಲ್ಲ, ಮೀಟರ್ಗಳನ್ನ ಕೂಡ ಅಳವಡಿಕೆ ಮಾಡಿಕೊಂಡಿರಲಿಲ್ಲ. ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ಈ ರೀತಿಯ ಅಕ್ರಮವಾಗಿ ನೀರು ಪೂರೈಕೆ ಆಗ್ತಾ ಇತ್ತು. ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡ್ರು. ಯಾವುದೆಲ್ಲ ಮನೆಗಳಿಗೆ ಅಕ್ರಮ ನೀರು ಪೂರೈಕೆ ಆಗುತ್ತೆ ಅಲ್ಲೆಲ್ಲ ಭಾಗಗಳಲ್ಲಿ ಕೂಡ ಕಡಿತ ಮಾಡೋದಕ್ಕೆ ಇದೀಗ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಸೊ ಈ ಭಾಗದಲ್ಲಿ ಕೂಡ ನೋಡಿ, ಇದು ಸಾರ್ವಜನಿಕ ಸ್ಥಳಗಳಿಗೆ ಅಲ್ಲಿ ನೀರು ಹೋಗಿ ಇಟ್ಕೊಳ್ಬೇಕಾಗಿತ್ತು. ಆದ್ರೆ ಅಲ್ಲಿಂದ ನೇರವಾಗಿ ಕನೆಕ್ಷನ್ ಅನ್ನ ಮನೆಗಳಿಗೆ ತೆಗೆದುಕೊಂಡಿದ್ರು. ಅದಕ್ಕೆ ಪ್ರತ್ಯೇಕವಾಗಿರುವಂತಹ ಪೈಪ್ಲೈನ್ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಈಗ ಆ ಟ್ಯಾಂಕರ್ನ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ ಪ್ರೇಮ್.
ಸುಮಾರು ದಿನಗಳಿಂದ ಆ ಟ್ಯಾಂಕರ್ಗೆ ನೀರು ಕೂಡ ಹೋಗ್ತಾ ಇರಲಿಲ್ಲ. ಯಾವಾಗ ಸುದ್ದಿ ಪ್ರಸಾರ ಆಯಿತು ಅಲ್ಲೆಲ್ಲ ಇಲ್ಲಿಗಲ್ ಆಗಿ ಏನು ಕನೆಕ್ಷನ್ ಅನ್ನ ತೆಗೆದುಕೊಂಡಿದ್ರು, ಅಲ್ಲಿ ಕಡಿತ ಮಾಡಿ ಇದೀಗ ನೀರನ್ನ ನೇರವಾಗಿ ಟ್ಯಾಂಕರ್ಗೆ ನೀರು ಬರುವ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಸ್ಥಳೀಯ ಇಂಜಿನಿಯರ್ಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ. ಆ ಟ್ಯಾಪ್ ಅನ್ನ ಕೂಡ ಎಲ್ಲ ಹೊಡೆದಾಕಿದ್ರು. ಇಲ್ಲಿಂದ ಬೇರೆ ಬೇರೆ ಮನೆಗಳಿಗೆ ಕನೆಕ್ಷನ್ ಅನ್ನ ತೆಗೆದುಕೊಂಡಿದ್ರು. ಅದೆಲ್ಲವನ್ನ ಕೂಡ ಇದೀಗ ಅಂದ್ರೆ ಕಡಿತವನ್ನ ಮಾಡಿ ಇಲ್ಲೇ ಹೊಸದಾಗಿರುವಂತಹ ಟ್ಯಾಪ್ ಅನ್ನ ಕೂಡ ಓಪನ್ ಮಾಡಿದ್ದಾರೆ. ಸೊ ಇಲ್ಲಿಂದ ಜನ ನೀರನ್ನು ಹಿಡಿದಿಟ್ಕೊಳ್ಬಹುದು. ಸೊ ಆ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಆ ದೃಶ್ಯಗಳನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇದು ಸುಮಾರು ದಿನಗಳಿಂದ ನೀರು ಕೂಡ ಇಲ್ಲಿ ಸಿಗ್ತಾ ಇರಲಿಲ್ಲ, ಈಗ ನೀರು ಬರ್ತಾ ಇದೆ. ಸೊ ಇದರಿಂದ ಜನರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಇದು ಜಲಮಂಡಳಿಯಿಂದ ಜನರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಹಾಕಿರುವಂತಹ ಈ ಒಂದು ಟ್ಯಾಂಕರ್ ಇದೀಗ ಜನರಿಗೂ ಕೂಡ ನೀರು ಸಿಗ್ತಾ ಇರೋದ್ರಿಂದಾಗಿ ಅನುಕೂಲ ಆಗ್ತಾ ಇದೆ. ಈ ಭಾಗದಲ್ಲಿ ಹಿಂಬದಿಯಲ್ಲಿ ಕೂಡ ಇದೀಗ ಈ ಟ್ಯಾಪ್ ಅನ್ನ ಎಲ್ಲವೂ ಕೂಡ ಹೊಡೆದಾಕಿದ್ರು. ಹೀಗಾಗಿ ಇಲ್ಲೇ ಬಂದು ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಮತ್ತೆ ನೀರಿನ ಸಂಪರ್ಕವನ್ನ ಬೇರೆದವರು ಅಂದ್ರೆ ಮನೆಗಳಿಗೆ ಯಾರಿಗೆಲ್ಲ ನೀರು ಸಿಗ್ತಾ ಇರಲಿಲ್ಲ ಅವರು ನೀರನ್ನ ಪಡಿಬಹುದು. ಅದಕ್ಕಾಗಿನೇ ಮತ್ತೆ ಟ್ಯಾಪ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ಇಂಜಿನಿಯರ್ಗಳು ಕೂಡ ಎಲ್ಲೆಲ್ಲಿ ಅಕ್ರಮವಾಗಿ ನೀರು ಸಂಪರ್ಕ ತೆಗೆದುಕೊಂಡಿದ್ರು ಅವ್ರಿಗೆ ವಿಚಾರಣೆಯನ್ನು ಕೂಡ ನಡೆಸ್ತಿದ್ದಾರೆ. ಸೊ ಮಾತನಾಡಿಸ್ತೀನಿ, ಸ್ಥಳೀಯರಿದ್ದಾರೆ. ಸರ್ ಹೇಳಿ, ಎಷ್ಟು ದಿನದಿಂದ ನೀರು ಇರಲಿಲ್ಲ ಸರ್ ಇಲ್ಲಿ? ಸರ್ ಇಲ್ಲಿ ನೋಡಿ, ನಮ್ಮ ಸ್ಥಳೀಯ ಅಲ್ಲಲ್ಲ ನಿಮಗೆ ನೀರು ಸಿಗ್ತಾ ಇತ್ತಾ? ಎಷ್ಟು 1.5 ತಿಂಗಳಿಂದ ನೀರಿನ ಅನುಕೂಲ ಇರಲಿಲ್ಲ, ಸ್ಟಾಪ್ ಆಗಿತ್ತು. ಈಗ ನೀವು ಬಂದು ಈ ರಿಪೋರ್ಟ್ ಮಾಡಿದ ಮೇಲೆ ಈಗ ನಮಗೆ ನೀರು ಸಲೀಸಾಗಿ ಬರ್ತಾ ಇದೆ. ನೀವು ಅರೌಂಡ್ ಒಂದು ಕರೆಕ್ಟಾಗಿ ಒಂದು 2-3 ಅವರ್ಸಲ್ಲೇ ಈ ನೀರಿನ ಸಮಸ್ಯೆನ ಬಗೆಹರಿಸಿದ್ದೀರ. ಎಷ್ಟು ಸಮಸ್ಯೆ ಆಗ್ತಾ ಇತ್ತು ಸರ್ ನೀರು ಸಿಗದೆ? ಅದೇ ನಾನು ಹೇಳಿದೆ ಸರ್, ಮುಂಚೆನೇ ಹೇಳಿದೆ ನಿಮಗೆ. ಒಂದು ದಿನ ನಮಗೆ ಕಾವೇರಿ ನೀರು ಬರ್ತಾ ಇತ್ತು, ಇನ್ನೊಂದು ದಿನ ನಮ್ಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು. ಒಂದಿನ ಆ ನೀರು ನಮ್ಗೆ ಒಂದು ದಿನಕ್ಕೆ ಸಾಕಾಗ್ತಾ ಇತ್ತು, ಇನ್ನೊಂದು ದಿನಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಈಗ ನೀವು ಎಲ್ಲ ಬಂದು ರಿಪೋರ್ಟ್ ಮಾಡಿದ್ಮೇಲೆ ನಮಗೆ ತುಂಬ ಅನುಕೂಲ ಆಗಿದೆ. ಈಗ ಮತ್ತೆ ಟ್ಯಾಂಕಿಗೆ ನೀರು ತುಂಬೋ ಥರ ಆಗ್ತದೆ. ಏನಾದ್ರು ತುಂಬ ಎಮರ್ಜೆನ್ಸಿ ಇದ್ದಾಗ ಇಲ್ಲಿ ಬಂದು ಒಂದು ಸ್ವಲ್ಪ ನೀರು ಹಿಡ್ಕೊಳ್ಬೋದು. ಆ ಥರದೊಂದು ಅನುಕೂಲ. ಪ್ರೇಮ್, ಈಗಾಗಲೇ ಜನಕ್ಕೂ ಕೂಡ ನೀರಿನ ಸಂಪರ್ಕ ಸಿಗ್ತಾ ಇರೋದ್ರಿಂದಾಗಿ ಅವರು ಕೂಡ ಖುಷಿಯಲ್ಲಿದ್ದಾರೆ. ಹೀಗೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ತೀವ್ರಗೊಳ್ತಾ ಇರುವಂತಹ ಹೊತ್ತಲ್ಲಿ ಅಕ್ರಮವಾಗಿ ಮನೆಗಳಿಗೆ ನೀರು ಪೂರೈಕೆ ಆಗ್ತಾ ಇರೋದನ್ನ ಒಂದಿಷ್ಟು ಜನರು ಅಪೋಸ್ ಅನ್ನ ಕೂಡ ಮಾಡಿದ್ರು. ಒಂದಿಷ್ಟು ಜನ ನೀರು ಸಿಗ್ತಾ ಇಲ್ಲ ಅನ್ನುವಂತಹ ದೂರುಗಳನ್ನ ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಎಚ್ಚೆತ್ತಂತಹ ಅಧಿಕಾರಿಗಳು ಎಲ್ಲೆಲ್ಲಿ ಅಕ್ರಮವಾಗಿ ನೀರು ಪೂರೈಕೆ ಆಗುತ್ತೆ ಅಲ್ಲೆಲ್ಲ ಕನೆಕ್ಷನ್ ಅನ್ನ ಕಡಿತ ಮಾಡಿ ಇದೀಗ ಎಲ್ರಿಗೂ ಕೂಡ ನೀರು ಸಿಗುವಂತೆ ಮಾಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ವಿಜಯನಗರದಲ್ಲಿ ನೀರಿನ ಸಮಸ್ಯೆ ಎದುರಾಗಿತ್ತು. ಈ ಸಮಸ್ಯೆಗೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಅಕ್ರಮ ನೀರಿನ ಸಂಪರ್ಕ ಗೊತ್ತಾಗಿರುವಂತಹದ್ದು. ಈ ಕುರಿತಂತೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಬ್ಯಾಕ್ ಟು ಬ್ಯಾಕ್ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದ ಹಾಗೆ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಉಂಟಾಗಿರುವಂಥದ್ದು. ಅಕ್ರಮ ಸಂಪರ್ಕ ಕಟ್ಟಾದ್ಮೇಲೆ ಈಗ ಟ್ಯಾಂಕಿಗೆ ನೀರು ಬರ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ವಿಜಯನಗರದಲ್ಲಿ ಪಬ್ಲಿಕ್ ಟಿವಿ ವರದಿಯ ನಂತರ ಟ್ಯಾಂಕರ್ಗೆ ನೀರನ್ನು ಬಿಡ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸ್ಥಳೀಯರು ಈಗ ಪಬ್ಲಿಕ್ ಟಿವಿಯ ವರದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇಷ್ಟು ದಿನ ಈ ಟ್ಯಾಂಕ್ ತುಂಬ್ತಾ ಇರಲಿಲ್ಲ, ಕಾರಣ ಅಕ್ರಮ ನೀರು ಸಂಪರ್ಕವನ್ನು ಹಲವು ಜನರು ಪಡೆದುಕೊಂಡಿದ್ರು. ಟ್ಯಾಂಕ್ ತುಂಬ್ತಾ ಇಲ್ಲ, ಹಾಗಾಗಿಯೇ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಅಂತೇಳಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅದಾದ ಮೇಲೆ ಜಲಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು. ಈ ಸಮಸ್ಯೆಗೆ ಕಾರಣ ಏನು ಅಂತೇಳಿ ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರವೂ ಕೂಡ ಗೊತ್ತಾಗಿದೆ.